ಯುವ ಜನತೆ ಬೇಸತ್ತಿದ್ದಾರೆ. ಅದರಲ್ಲೂ ರಿಪಬ್ಲಿಕ್ ಕನ್ನಡದ ದುಡ್ಡಿಗಾಗಿ ಹುದ್ದೆಗಳ ಡೀಲ್ ಸ್ಟಿಂಗ್ ಆಪರೇಷನ್ ಪ್ರಸಾರ ಮಾಡಿದ ಮೇಲಂತೂ ಕೇವಲ ಅಧ್ಯಕ್ಷರನ್ನ ಅಮಾನತು ಮಾಡಿದರೆ ಸಾಲದು, ಇಡೀ ಕೆಪಿಎಸ್ಸಿಯನ್ನೇ ಕ್ಲೀನ್ ಮಾಡಬೇಕು ಅನ್ನುವಂತ ಆಗ್ರಹ ಜೋರಾಗಿದೆ. ವಯಸ್ಸು ಕಳೆದಿದೆ ಸರ್, ದಯಮಾಡಿ ನಿಮ್ಮ ಇಲಾಖೆಯಿಂದ ನಮ್ಗೆ ದಯಮಾಡಿ ಸರ್. ಕೆಪಿಎಸ್ಸಿ ಕರ್ಮಕಾಂಡದ ವಿರುದ್ಧ ಸಿಡಿದ ಯುವ ಸಮೂಹ, ಇಡೀ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡುವಂತೆ ಆಗ್ರಹ. ಕರ್ನಾಟಕ ಲೋಕಸೇವಾ ಆಯೋಗ ಸರ್ಕಾರಿ ನೌಕರಿಗಾಗಿ ಹಗಲು ರಾತ್ರಿ ತಪಸ್ಸು ಮಾಡುತ್ತಿರುವಂತಹ ರಾಜ್ಯದ ಕೋಟಿ ಕೋಟಿ ಯುವಕರ ಕನಸಿನ ಜೊತೆಗೆ ಕಳ್ಳಾಟವಾಡುತ್ತಿರುವಂತಹ ಸಂಸ್ಥೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ಅಕ್ರಮ, ಲಕ್ಷ ಲಕ್ಷ ರೂಪಾಯಿಗಳಿಗೆ ಹುದ್ದೆಗಳ ಮಾರಾಟ, ಹೀಗೆ ಅಕ್ರಮಗಳ ಕೂಪವಾಗಿರೋ ಕೆಪಿಎಸ್ ಅನ್ನೇ ಕಂಪ್ಲೀಟ್ ಕ್ಲೀನ್ ಮಾಡಬೇಕೆಂಬ ಆಗ್ರಹ ಜೋರಾಗಿದೆ. ಅಷ್ಟಕ್ಕೂ ಕೆಪಿಎಸ್ಸಿ ವಿರುದ್ಧ ಯುವಜನತೆಯೊಳಗೆ ಕುದಿತಾ ಇದ್ದಂತಹ ಜ್ವಾಲಾಮುಖಿಯನ್ನ ಹೋರಾಟದ ಜ್ವಾಲೆಯನ್ನಾಗಿ ಮಾಡಿದ್ದೇ ರಿಪಬ್ಲಿಕ್ ಕನ್ನಡ. ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ 80 ಲಕ್ಷಕ್ಕೆ ಡೀಲ್ ಮಾಡಿಕೊಂಡ ಸ್ಟಿಂಗ್ ಆಪರೇಷನ್ ಪ್ರಸಾರವಾಗ್ತಾ ಇದ್ದಂತೆ ಕೆಪಿಎಸ್ಸಿ ವಿರುದ್ಧದ ಹೋರಾಟದ ಅಲೆಗಳು ಏಳಲು ಶುರುವಾಗಿತ್ತು. ಇದೀಗ ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ಬೆಂಗಳೂರು ಪೊಲೀಸ್ ಆಯುಕ್ತರಾದ ಸೇವಂತ್ ಕುಮಾರ್ ಸಿಂಗ್ ವರ್ಗಾಯಿಸಿದ್ದು, ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಟೋಟಲ್ 3 ಕೇಸ್ ಇದೆ. 2 ಕೇಸ್ ಹ್ಯಾಂಡ್ ಓವರ್ ಆಗಿದೆ. 1 ಕೇಸ್ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ಯಾವುದು ಡಿಸಿಷನ್ ತಗೊಂಡೋಗ ಆರ್ಡರ್ ಇಸ್ ಅವೈಟೆಡ್. ಸದ್ಯಕ್ಕೆ 2 ಕೇಸ್ ಸಿಐಡಿಗೆ ಹೋಗಿದೆ. ಆರ್ಡರ್ ಆಗಿದೆ. ಇವತ್ತು ಆರ್ಡರ್ ಆಗಿದೆ. No, since the matter is with CID, so I cannot comment on that. ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಅಕ್ರಮಗಳ ತನಿಖೆಗೆ ಆಂತರಿಕ ಸಮಿತಿ ಸಹ ರಚನೆಯಾಗಿದ್ದು ತನಿಖೆ ಶುರುವಾಗಿದೆ ನೋಡಿ. ಇನ್ನು ಈ ಬಗ್ಗೆ ಸ್ವತಃ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದರು. ನಿನ್ನೆ ತುರ್ತು ಸಭೆ ಮಾಡಿ ಒಂದು ಆಂತರಿಕ ಸಮಿತಿ ರಚನೆ ಮಾಡಿದೆ. ಆಂತರಿಕ ಸಮಿತಿ ಮೇಲೆ ಬಹಳ ಜನರಿಗೆ ನಂಬಿಕೆ ಇಲ್ಲ. ಆದಾಗ್ಯೂ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕು, ಮಾಡಿದ್ದೇವೆ. 4 ಜನ ಮೆಂಬರ್ಸ್ ಅವರು ಸೇರಿ ಒಂದು ಸಮಿತಿ, ಉಪಸಮಿತಿಯನ್ನು ಮಾಡಿದ್ದೇವೆ. ಜನಸಾಮಾನ್ಯರ, ನಾವು ಕೂಡ ಒಬ್ರು ಜನಸಾಮಾನ್ಯರಲ್ಲಿ ಒಬ್ಬರಾಗಿರೋದ್ರಿಂದ ಎಷ್ಟೋ ಬಾರಿ ನಮಗೂ ಅನ್ನಿಸುತ್ತೆ, ಹೌದು ಇರಬಹುದು, ಅವರು ಒತ್ತಡದಲ್ಲಿ ಕೆಲಸ ಮಾಡ್ತಿರಬಹುದು ಅಂತ ಅನ್ಸುತ್ತೆ. ಬಟ್ ಅದಕ್ಕೆ ಯಾವುದೇ ಪುರಾವೆಗಳು ಎಲ್ಲೂ ಇಲ್ಲ. ಇನ್ನು ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿ ಒಕ್ಕೂಟದಿಂದ ಪ್ರತಿಭಟನೆ ನಡೆದಿದ್ದು 15,000 ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ನೋಟಿಫಿಕೇಶನ್ ವಿರುದ್ಧ ಸಮರ ಸಾರಲಾಗಿದೆ. ಈ ಹೋರಾಟಕ್ಕೆ ಬಿಜೆಪಿ ನಾಯಕರು ಬೆಂಬಲವನ್ನು ಸೂಚಿಸಿದ್ದು, ಛಲವಾದಿ ನಾರಾಯಣಸ್ವಾಮಿ ಮತ್ತು ವಿಜೇಂದ್ರ ಭಾಗಿಯಾಗಿದ್ದರು. ಈ ವೇಳೆ ಕೆಪಿಎಸ್ಸಿಯಲ್ಲಿ ನಡೆದಂತಹ ಎಲ್ಲಾ ಅಕ್ರಮಗಳ ತನಿಖೆಯನ್ನ ಸಿಬಿಐಗೆ ವಹಿಸಬೇಕೆಂದು ವಿಜೇಂದ್ರ ಆಗ್ರಹಿಸಿದರು. ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಗಿವನ್ ಪರ್ಮಿಷನ್ ಆರ್ ದೇ ಗಿವನ್ ಕನ್ಸೆಂಟ್ ಫಾರ್ ದ ಕೆಪಿಎಸ್ಸಿ to hold an internal investigation regarding this scam. When they themselves, KPSC members, entire team, when they are involved in this entire scandal, how can they investigate into this matter? So, state government should take up this matter seriously, as all the students are demanding. The matter has to be completely handed over for CBI investigation. This is our demand as well. ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ದುಡ್ಡಿಗಾಗಿ ಹುದ್ದೆ ಮಾರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿಯೊಳಗೆ ಆಂತರಿಕ ತನಿಖೆ ಜೊತೆಗೆ ಪೊಲೀಸರಿಂದ ಸಿಐಡಿ ತನಿಖೆ ನಡೀತಾ ಇದೆ. ಇದೇ ವೇಳೆ ಕೇಂದ್ರ ಸರ್ಕಾರ ಎನ್ಟಿಎನಲ್ಲಿ ಬದಲಾವಣೆ ತಂದಂತೆ ಇಡೀ ಕೆಪಿಎಸ್ಸಿಯನ್ನೇ ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕೆಂಬ ಆಗ್ರಹ ಕೇಳಿಬಂದಿರುವಂತದ್ದು. ಈಗ ಬಡದಾಡ್ತಾ ಇರೋದೇ ಬಡವರ ಮಕ್ಕಳು ಈ ಸ್ಕ್ಯಾಮ್ ಅಲ್ಲಿ ಸಿಗಾಕೊಂಡ್ರೆ ಎಷ್ಟೋ ಕಷ್ಟಪಟ್ಟು ಎಷ್ಟೋ ವರ್ಷಗಳಿಂದ ಓದಿರ್ತಾರೆ ಸರ್. ಒಂದ್ ರೂಮ್ ಮಾಡ್ಕೊಂಡು ಒಂದೊಂದೊತ್ತು ಊಟ, ಒಂದಿನಕ್ಕೆ ಅಷ್ಟು ಊಟಗಳನ್ನ ಮಾಡ್ಕೊಂಡು ಓದ್ತಾ ಇರ್ತಾರೆ. ಇವರು ಭ್ರಷ್ಟಾಚಾರದ ಮುಖಾಂತರ ಹೋಗಿ ಕೆಲವರಿಗೆ ಸೀಟ್ಸ್ ಕೊಡೋದು, ಇದನ್ ಮಾಡೋದ್ರಿಂದ ಇಲ್ಲಿ ನಷ್ಟ ಅನುಭವಿಸ್ತಾ ಇರೋದೇ ಬಡವರ ಮಕ್ಕಳು. ಹೌದು ಸರ್, ಕೆಪಿಎಸ್ಸಿ ಖಂಡಿತವಾಗಿ ಕ್ಲೀನ್ ಆಗಬೇಕು. ಇದ್ರ ಬಗ್ಗೆ 2 ಮಾತೇ ಇಲ್ಲ. ಬಟ್ ಏನು ಅಂತಂದ್ರೆ ಸರ್, ಕೆಪಿಎಸ್ಸಿ ನಮಗೆ ಗೊತ್ತಿಲ್ಲದೆ ಇರೋ 2 ವಿಂಗ್ ಇದೆ ಸರ್. ಒಂದು IAS ಕೇಡರ್ ಇಬ್ಬರಿದ್ದಾರೆ. ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಇರಬೇಕು, ಕೆಪಿಎಸ್ಸಿ ಸೆಕ್ರೆಟರಿ, ಮತ್ತೆ ಇನ್ನೊಂದು ಕೆಪಿಎಸ್ಸಿ ನಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಅಂತ ಇದ್ದಾರೆ. ಇವ್ರಿಗೂ ಕೋಆರ್ಡಿನೇಷನ್ ಇಲ್ಲ ಸರ್. ನಾವು ಖುದ್ದಾಗಿ ಕೆಪಿಎಸ್ಸಿ ಹೋದಾಗ ಅಲ್ಲಿ ಬಂದಿರೋ ಡಿಫಾಲ್ಟ್ ಏನಂದ್ರೆ ಕೆಪಿಎಸ್ಸಿ ಸೆಕ್ರೆಟರಿ ಏನಂದ್ರೆ ಜಸ್ಟ್ ರಿಸಲ್ಟ್ ಶೀಟ್ ಬಿಡೋದು, ಜಸ್ಟ್ ಸೈನ್ ಹಾಕಿ ಕೊಟ್ಬಿಡೋದು ಅಷ್ಟೇ. ಬಟ್ ಎಕ್ಸಾಮಿನೇಷನ್ ಕಂಟ್ರೋಲ್ ಇರ್ತಾರಲ್ಲ, ಅವ್ರ ಎಂಟೈರ್ ಎಕ್ಸಾಮಿನೇಷನ್ ಎಲ್ಲ ಇನ್ಚಾರ್ಜ್ ಅವ್ರು ತಗೊಂಡಿದ್ರು. ಒಬ್ರಿಗೊಬ್ರು ಕೋಆರ್ಡಿನೇಷನ್ ಇಲ್ಲ. ಕೇಳಿದ್ರಲ್ಲ, ಸರ್ಕಾರಿ ಉದ್ಯೋಗಕ್ಕಾಗಿ 10 ವರ್ಷಗಳಿಂದ ಶ್ರಮವಹಿಸಿದಂತಹ ಆಕಾಂಕ್ಷಿಗಳ ಆಕ್ರೋಶದ ಮಾತನ್ನ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೇಂದ್ರದಲ್ಲಿ ಎನ್ಟಿಎ ನಡೆದಂತಹ ಆಪರೇಷನ್ ಮಾದರಿಯಲ್ಲಿಯೇ ರಾಜ್ಯದಲ್ಲೂ ಕೂಡ ಕೆಪಿಎಸ್ಸಿಗೆ ಸರ್ಜರಿ ಮಾಡಬೇಕೆಂಬ ಆಗ್ರಹ ಕೇಳಿ ಬರ್ತಾ ಇದೆ.